10ನೇ ತರಗತಿಯಲ್ಲಿ ಮಾರ್ಚ್ 2024ರಂದು ಮೈನ್ ಎಕ್ಸಾಮನ್ನು ಬರೆದಿರುವಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೋಡೋಣ. ಇಲ್ಲಿ ಮೈನು ಒಂದನೇದಕ್ಕೆ ಆನ್ಸರನ್ನು ನೋಡೋದಾದರೆ ಸೌರಕೋಶಗಳಲ್ಲಿ ಬಳಸುವಂತಹ ಧಾತು ಯಾವುದು ಅಂತ ಕೇಳಿದರೆ ಆನ್ಸರ್ ಬಿ ಸಿಲಿಕಾನ್. ನೆಕ್ಸ್ಟು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಬಗ್ಗೆ ಕೇಳಿರುವಂಥದ್ದು ಆನ್ಸರ್ ಡಿ 8:1. ನೆಕ್ಸ್ಟ್ ಬಂದರೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಆನ್ಸರ್ ಡಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮನಾಗಿ ಚದುರಿಸುತ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೀರಿ ಅಂತ ಕೇಳಿದರೆ ಎರಡೂ ವಿದ್ಯುತ್ ಕೋಶಗಳ ಒಂದು ಸಂಯೋಜನೆ ಚಿತ್ರವನ್ನು ಇದೊಂದು ತೋರಿಸುತ್ತದೆ, ಇದೊಂದು ತೋರಿಸುತ್ತೆ, ಮತ್ತು ಇದೊಂದು ತೋರಿಸುತ್ತೆ, ಮತ್ತು ಇದೊಂದು ತೋರಿಸುತ್ತೆ. ನೆಕ್ಸ್ಟು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತಂದರೆ ಈ ಚಿಹ್ನೆಯನ್ನು ತೋರಿಸುವಂಥದ್ದು. ನೆಕ್ಸ್ಟ್ ಇದನ್ನು ನಿಮ್ಮ ಶಿಕ್ಷಕರಿಂದ ಕೇಳಿ ಉತ್ತರವನ್ನು ಪಡ್ಕೊಳ್ರಿ. ನೆಕ್ಸ್ಟ್ ಬಂದರೆ ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವಂಥದ್ದು ಯಾವುದಾದ್ರೂ ಎರಡು ವಿದ್ಯಮಾನಗಳು ಅಂದರೆ ಬೆಳಕಿನ ಕಿರಣಗಳು ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತವೆಂದು ಕರೆಯುತ್ತೇವೆ. ಅದಕ್ಕೆ ಒಂದನೇದು ಜೋರಾದ ಬಿಸಿಗಾಳಿ, ಕಿಡಿಗಳು ಹಾರುವುದು, ಪದಾರ್ಥಗಳು ಮಿನುಗುವುದು, ನಕ್ಷತ್ರಗಳು ಮಿನುಗುವಿಕೆ, ಇವೆಲ್ಲವೂ ಕೂಡ ನಮ್ಮ ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವಂತಹ ಎರಡು ಪರಿಣಾಮಗಳು. ನೆಕ್ಸ್ಟ್ ಬಂದರೆ ಕಣ್ಣಿನ ಪೊರೆ ಎಂದರೇನು? ಸಮಾನ ದೃಷ್ಟಿಯುಳ್ಳ ಸಮೀಪ ಬಿಂದು ಮತ್ತು ದೂರ ಬಿಂದು ಯಾವ್ಯಾವು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಆಗುತ್ತೆ ಮತ್ತು ಅದು ಕವಿದಂತೆ ಕಾಣುತ್ತೆ. ಈ ಸ್ಥಿತಿಯನ್ನು ನಾವು ಕಣ್ಣಿನ ಪೊರೆ ಅಂತ ಕರಿತೀವಿ. ಇದು ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಅಥವಾ ಒತ್ತಡ ರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಥವಾ ಕನಿಷ್ಠ ಸಮೀಪ ಬಿಂದು ಅಂತ ಕರಿತೀವಿ. ನೆಕ್ಸ್ಟ್ ಬಂದರೆ ಸಾಮಾನ್ಯ ದೃಷ್ಟಿಯನ್ನು ಹೊಂದಿರುವಂತಹ ಒಬ್ಬ ಪ್ರೌಢವಯಸ್ಕನಿಗೆ 25 cm ಆಗದೆ ಕಣ್ಣಿಗೆ ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಎಂದು ಕರೆಯುತ್ತೇವೆ. ಅಂದರೆ ಅವನು 25 ಸೆಂಟಿಮೀಟರ್ಗೆ ಸ್ಪಷ್ಟವಾಗಿ ನೋಡ್ತಾನೆ ಅಂತಂದರೆ ಅದು ಗರಿಷ್ಠ ದೂರ ಬಿಂದು ಅಂತ ಕರಿತೀವಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲಕವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದರೆ ಇಲ್ಲಿ ನಾವು ಫಸ್ಟು ಅನುಕೂಲ ನೋಡೋಣ. ಕಡಿಮೆ ಶಕ್ತಿಯ ನ್ಯೂಟನ್ನಿಂದ ತಾಡಿಸಿದಾಗ ಹಗುರ ಬೀಜಗಳಾಗಿ ವಿಭಜನೆ ಹೊಂದುತ್ತದೆ. ದ್ರವ್ಯರಾಶಿಯ ಮೊತ್ತ ಹೆಚ್ಚಾದರೆ ಅಗಾಧವಾದ ಶಕ್ತಿ ಬಿಡುಗಡೆಯಾಗುತ್ತದೆ. ನ್ಯೂಕ್ಲಿಯರ್ ಇಂಧನವು ಸ್ವಯಂ ನಿಯಂತ್ರಿತ ಸರಪಳಿ ವಿದಳನ ಕ್ರಿಯೆಯ ಭಾಗವಾಗಿದ್ದು ಮತ್ತು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡುತ್ತದೆ. ಇದು ಅನಾನುಕೂಲ ಏನು ಅಂತ ನೋಡ್ತಾ ಹೋದರೆ ಅಸಮಂಜಸ ವಿಧಾನದ ಬೈಜಿಕ್ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ನ್ಯೂಕ್ಲಿಯ ಕ್ರಿಯಾಕಾರಿಯ ಸ್ಥಾಪನೆ ವೆಚ್ಚ ದುಬಾರಿಯಾಗಿದೆ. ಯೂರೇನಿಯಂಗಳು ಪರಮಾಣು ಶಕ್ತಿಯ ಬಳಕೆಗೆ ತಡೆಯಾಗಿದೆ. ಇವು ಅನಾನುಕೂಲಗಳು. ಈಗ ನೆಕ್ಸ್ಟು ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನೋಡೋದಾದರೆ ಇದು -0.50 ಅಂದರೆ 50 ಎಮ್ಮಿದೆ. ಇದು ನಿಮ್ನ ಮೊಸರವನ್ನು ಹೋಲ್ತದೆ. ಇದನ್ನು ಶಿಕ್ಷಕರಿಂದ ಕೇಳಿ ಆನ್ಸರನ್ನು ಪಡ್ಕೊಳ್ಳಿ. ನೆಕ್ಸ್ಟು ಪೀನ ಮೊಸರದ ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವಂಥ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದರೆ ಇದು ನಿಮ್ಮ ಪುಸ್ತಕದಲ್ಲಿ ಇದೆ. ಇದನ್ನು ನೀವು F1 ಮೊಸರ ಪ್ರಧಾನ ಸಂಗಮ ಮತ್ತು ಆ ಪ್ರತಿಬಿಂಬಗಳನ್ನು ನೀವು ಆ ಬುಕ್ಕಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ 8 ರೋಧದಿಂದ ಪ್ರತಿ ಸೆಕೆಂಡಿಗೆ 200 J ಉಷ್ಣಶಕ್ತಿ ಉತ್ಪಾದನೆ ಆಗ್ತದೆ. ರೋಧಕದ ನಡುವೆ ಇರುವಂತಹ ವಿಭಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ R ಮತ್ತು 200 J ಹೆಚ್ಚಾಗುತ್ತೆ. T 1SV ನಾವು ವಿಭಾಂತರ ವಿಯನ್ನು ಕಂಡುಹಿಡಿಯಬೇಕು. ಈ ಸೂತ್ರವನ್ನು ನೀವು ಹಾಕಂದ್ರೆ ಅಂದರೆ ಅತ್ಯಂತ ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಇಲ್ಲಿ ಹೆಚ್ಚು ಜಾಗಕ್ಕೆ 200 ಹಾಕಂತೀವಿ. J ಇದು
8 ಈ ಸೂತ್ರಕ್ಕೆ ನಾವು ಇವುಗಳನ್ನು ಅಳವಡಿಸ್ಕೊಂತೀವಿ. ನಿಯಮದ ಪ್ರಕಾರ 8ರಿಂದ 200 ಭಾಗಿಸಿದಾಗ ಆನ್ಸರ್ 25 ಬರ್ತೈತೆ. 25 ಸ್ಕ್ವೇರ್ ರೂಟನ್ನು ತೆಗಿಬೇಕು ಅಂತಂದರೆ 25 5 25 5 ಹೇ ಬರ್ತೈತೆ. ರೋಧಕದ ನಡುವಿನ ವಿಭಾಂತರವನ್ನು ನಾವು ಗುಣಾಕಾರವನ್ನು ಮಾಡಿದಾಗ 20 ಬರುವಂಥದ್ದು. ನೆಕ್ಸ್ಟ್ ಬಂದರೆ ಸೇಮ್ ಅದೇ ರೀತಿ ಲೆಕ್ಕ ಇರುವಂಥದ್ದು. 300 ವ್ಯಾಟ್ ಥರದ ರೆಫ್ರಿಜಿರೇಟರ್ ಏನು ಫ್ರಿಜ್ ಇದೆ ದಿನಕ್ಕೆ 6 ಗಂಟೆ ಕಾಲ ಬಳಕೆ ಆಗ್ತದೆ. ಅದನ್ನು 1 kWhಗೆ ರೂ 7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುತ್ತಾದರೆ ಅದರ ಆ ಶಕ್ತಿಯ ಮೌಲ್ಯವನ್ನು ಕಂಡಿದೆ ಅಂತ ಕೇಳಿದರೆ, ಅದಕ್ಕೆ 30 ದಿನಗಳಲ್ಲಿ ಆ ರೆಫ್ರಿಜಿರೇಟರ್ ಬಳಸುವಂತಹ ಶಕ್ತಿಯ ಬಗ್ಗೆ ನೋಡಿದರೆ 300 ವ್ಯಾಟ್ಸ್ ಈ ರೀತಿ ನೀವು ಹಾಕಂದರೆ ಲೆಕ್ಕ ಸಂಪೂರ್ಣವಾಗಿ ಬಂತು ಅಂತ. 300 ವ್ಯಾಟ್ಸ್ ಇಂಟು 6 ಗಂಟೆ 30 ದಿನಗಳು. ಅದನ್ನು ನಾವು ಈ ಮೂರನ್ನು ಗುಣಾಕಾರ ಮಾಡಿದಾಗ 54,000 ಬರ್ತೈತೆ. ಅದನ್ನು KWhಗೆ ಕನ್ವರ್ಟ್ ಮಾಡಿದಾಗ 54 ಆಗುತ್ತೆ. ನೆಕ್ಸ್ಟು ಇದಕ್ಕೆ ಹಣವನ್ನು ಕೂಡಬೇಕಷ್ಟೇ. 54 ಇಂಟು 7 ಗುಣಿಸಿದರೆ 378. ಅದು ಬಳಸುವಂತಹ ಶಕ್ತಿಯ ಮೌಲ್ಯ 378 ಆಗಿರ್ತದೆ. ನೆಕ್ಸ್ಟ್ ಬಂದರೆ ಗೃಹ ಬಳಕೆ ವಿದ್ಯುತ್ ಮಂಡಳಗಳಲ್ಲಿ ಓವರ್ಲೋಡ್ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ. ಓವರ್ಲೋಡ್ ಅಂದರೆ ತಡ್ಕನಕ್ಕಾಗದಿರುವಂತಹ ಪವರು. ಕಾರಣ ಏನಪ್ಪ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಆಗುತ್ತೆ. ಇನ್ನೊಂದು ತಂತಿಯ ಮೇಲೊದಿಕೆ ಏನಿರ್ತೀವಿ ಪ್ಲಾಸ್ಟಿಕ್ ಹೊದಿಕೆ ಅದೇನಾದರೂ ಹಾಳಾದರೆ ಅಥವಾ ಏನಾದ್ರೂ ವಿದ್ಯುತ್ ಅವಘಡಗಳು ಆದರೆ ಅದು ಆಗುವಂಥದ್ದು. ನೆಕ್ಸ್ಟು ಲೋಹದ ಮೇಲ್ಮೈ ಹೊಂದಿರುವಂತಹ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದರೂ ಅದರ ವಿಭಾಂತರವನ್ನು ಭೂಮಿಯ ಅಂತರಾಳಕ್ಕೆ ಸಮನಾಗಿಸ್ತದೆ. ಅಂದರೆ ಎಲ್ಲೇ ವಿದ್ಯುತ್ತಿನ ಶಾರ್ಟ್ ಸರ್ಕ್ಯೂಟ್ ಆದಾಗ ಅದೇನು ಮಾಡ್ತೈತೆ ಭೂಮಿಯ ವಿಭಾಂತರಕ್ಕೆ ಅದನ್ನು ಸಮನಾಗ್ತದೆ. ಆವಾಗ ವಿದ್ಯುತ್ತಿಂದ ಆಗುವಂಥ ಬಳಕೆದಾರರಿಗೆ ಆಗುವಂಥ ಸಮಸ್ಯೆಯನ್ನು ಅವಘಡಗಳನ್ನು ಕಡಿಮೆ ಮಾಡ್ತೈತೆ ಅಥವಾ ಸಂಪೂರ್ಣವಾಗಿ ಶೂನ್ಯ ಮಾಡ್ತೈತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಅವಾಹಕ ಹೊದಿಕೆ ಇರುವಂತಹ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತ ಒಂದು ಸುರುಳಿ ಒಳಗೆ ತಳ್ಳಿದಾಗ ವಿದ್ಯುತ್ ಪ್ರವಾಹ ಆಗ್ತದೆ. ಸುರುಳಿಯಿಂದ ಹಿಂತೆಗೆದಾಗ ವಿದ್ಯುತ್ ಪ್ರವಾಹ ನಿಲ್ತದೆ. ಸುರುಳಿಯ ಒಳಗೆ ನಿಶ್ಚಲವಾಗಿದ್ದಾಗ ಅದು ಕೂಡ ಶೂನ್ಯವಾಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ಕ್ವಶನ್, ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ. ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿಯಿರಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ. ಇದನ್ನು ಬಲಗೈ ಹೆಬ್ಬೆರಳ ನಿಯಮ ಅಂತ ನಾವು ಹೇಳ್ಬೋದು. ಇದರ ಲಕ್ಷಣ ಏನಪ್ಪ ಅಂದರೆ, ಸಮತಲಕ್ಕೆ ಲಂಬವಾಗಿರುವ ವಾಹಕ ತಂತಿಯು ಪೂರ್ವ ದಿಕ್ಕಿನಿಂದ ವೀಕ್ಷಿಸಿದಾಗ ಪ್ರದಕ್ಷಿಣಾಕಾರವಾಗಿರುತ್ತದೆ ಮತ್ತು ಪಶ್ಚಿಮ ದಿಕ್ಕಿನಿಂದ ಅಪ್ರದಕ್ಷಿಣಾಕಾರವಾಗಿ ನಮಗೆ ಕಾಣುತ್ತೆ. ಸೋಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೋಲೆನಾಯ್ಡ್ ಎನ್ನುವರು ಅಂತ ಕರಿತೀವಿ. ಕಾಂತಕ್ಷೇತ್ರ ಹೊಂದಿರುವ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಣದ ಒಂದು ತುಂಡನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು. ಇದ್ರದ್ದೊಂದು ಉಪಯೋಗ. ನೆಕ್ಸ್ಟು, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿರುತ್ತವೆ. ಇಲ್ಲಿ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ಯಾವುದಾದ್ರು 2 ವ್ಯತ್ಯಾಸಗಳನ್ನ ಬರೀರಿ ಅಂತ ಹೇಳಿದರೆ, ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ವಾಹನಗಳ ಮುಂಭಾಗದ ದೀಪದಲ್ಲಿ ಇದನ್ನು ಬಳಸಲಾಗುತ್ತದೆ. ಅಂದರೆ ಹೆಡ್ಲೈಟ್ಗಳಲ್ಲಿ ಇದನ್ನು ಬಳಸ್ತೀವಿ. ಇಲ್ಲಿ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತೀವಿ. ದಂತವೈದ್ಯರು ರೋಗಿಗಳ ಹಲ್ಲುಗಳನ್ನು ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ. ಅಂದರೆ ಇದನ್ನು ಡಾಕ್ಟ್ರುಗಳು ನಮ್ಮ ಹಲ್ಲುಗಳನ್ನ ನೋಡಲು ದೊಡ್ಡದಾಗಿ ಅಂದರೆ ಬಿಂಬಗಳನ್ನ ದೊಡ್ಡದಾಗಿ ನಾವು ಕಾಣಲಿ ನಮಗೆ ಅಂತೇಳಿ ಇದನ್ನು ನಿಮ್ನ ದರ್ಪಣವನ್ನು ಬಳಸ್ತೀವಿ. ಇದು ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ. ಇದನ್ನು ಸೌರ ಕುಲುಮೆಯಲ್ಲಿ ಬಳಸ್ತೀವಿ. ಇದನ್ನು ಹೊರ ಹಂಚು ವಕ್ರತೆಯನ್ನು ಹೊಂದಿರುತ್ತವೆ. ಇವು ಹಂಚು ಒಂದು ಸ್ವಲ್ಪ ಹೊರಗೆ ದಪ್ಪ ಇರುತ್ತೆ. ನಾವು ಬೈಕಿನ ಹಿಂಭಾಗನ ನೋಡ್ಬೋದು. ಬೈಕಿನ ನಮ್ಮ ಮಿರರ್ನ ನೋಡ್ರೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ.
ಇದು ಕಾರ್ಬನಿಕ್ಸ್ ಮತ್ತು ಆಮ್ಲಗಳು ಏನಿದ್ದಾವೆ ಆಲ್ಕೋಹಾಲ್ಗಳ ನಡುವಿನ ವರ್ತನೆಯನ್ನು ಉಂಟು ಮಾಡುವಂಥ ಸಾವಯವ ಸಂಯುಕ್ತಗಳೇನಾರು ಅಂತ ಕೇಳಿರುವಂಥದ್ದು. ಇದಕ್ಕೆ ಆನ್ಸರ್ ಸಿ ಎಸ್ಟರ್ಗಳು. ನೆಕ್ಸ್ಟ್ ಬಂದರೆ ಫೆರಸ್ ಸಲ್ಫೈಡ್ ಅರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ತವೆ. ಏಕೆಂದರೆ ಆನ್ಸರ್ ಬಿ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು. ನೆಕ್ಸ್ಟ್ ಬಂದರೆ ಮೆಂಡಲೀವ್ ಅವರ ಆವರ್ತ ಕೋಷ್ಟಕದಲ್ಲಿ ಒಂದು ಮಿತಿ ಎಂದರೆ ಈ ವರ್ಗೀಕರಣ ಏನಿದೆ ಇದಕ್ಕೆ ಆನ್ಸರ್ ಡಿ ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಅಂತಕ್ಕಂಥದ್ದು. ಇದು ಮೆಂಡಲೀವ್ನ ಆವರ್ತ ಕೋಷ್ಟಕದೊಳಗಿರುವಂತಹ ಒಂದು ಮಿತಿ ಅಂದರೆ ಒಂದು ಸಣ್ಣದು ಅನನುಕೂಲ ಅಂತಕ್ಕಂಥದ್ದು. ನೆಕ್ಸ್ಟ್ ವಾಷಿಂಗ್ ಸೋಡಾ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. ಸೋಡಿಯಂ ಕಾರ್ಬನೇಟನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಇದು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಗಳಲ್ಲಿ ಉಪಯೋಗಿಸುತ್ತಾರೆ. ಸೋಡಿಯಂ ಕಾರ್ಬನೇಟ್ ಗೃಹ ಬಳಕೆಯ ಸ್ವಚ್ಛಗಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಗಾಗಿ ಸೋಡಿಯಂ ಕಾರ್ಬನೇಟನ್ನು ವಾಷಿಂಗ್ ಸೋಡಾವನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್ ನೋಡೋದಾದರೆ ಆಧುನಿಕ ಆವೃತ್ತ ಕೋಷ್ಟಕದಲ್ಲಿ ಆವೃತ್ತಗಳು ಮತ್ತು ಗುಂಪುಗಳು ಅಂತ ಏನು ಅಂತ ಕೇಳಿದರೆ, ಇಲ್ಲಿ ಒಂದು ಆವೃತ್ತ ಕೋಷ್ಟಕದ ಬಗ್ಗೆ ನಿಮಗೆ ಗೊತ್ತಿರ್ಬೋದು. 18 ಕಂಬ ಸಾಲುಗಳು ಇದ್ದರೆ ಅದನ್ನು ಗುಂಪುಗಳು ಅಂತ ಕರಿತೀವಿ. 7 ಅಡ್ಡ ಸಾಲುಗಳನ್ನು ಆವೃತ್ತಗಳು ಅಂತ ಕರಿತೀವಿ. ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರನ್ನು ನೀವು ಶಿಕ್ಷಕರಿಂದ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಿಂದ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ಇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ ಅಂತ ಕೇಳಿದರೆ, ಇಲ್ಲಿ ನಾನು ನಿಮಗೆ ಸಾರಯುಕ್ತ ಆಮ್ಲದೊಂದಿಗೆ ಮಾಡಿರೋಂಥ ಒಂದು ಚಿತ್ರನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇಲ್ಲಿ ಸಾಬೂನಿನ ಗುಳ್ಳೆಗಳು ಹೇಗೆ ಬರ್ತಾ ಇದ್ದಾವೆ ಅಂತ. ಇದು ಸಾಬೂನಿನ ದ್ರಾವಣ. ಇಲ್ಲಿ 2 ಕೋಷ್ಟಕನ ನೀಡಿದರೆ ದ್ರಾವಣಗಳನ್ನ ಕೊಟ್ಟು ಇಲ್ಲಿ ಆಮ್ಲಶಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸ್ಬೋದು ಏಕೆ ಅಂತ ಕೇಳಿದರೆ, ಯಾವ 2 ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು ಏಕೆ ಅಂತ ಕೇಳಿದರೆ, ನಾನಿಲ್ಲಿ ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ಆಮ್ಲಶಮಕದ ದ್ರಾವಣಗಳು ಯಾವ ಪಡಿಬೋದು ಅಂದರೆ ಲಿಂಬೆ ರಸ, ವಿನೆಗರ್, ಅಡಿಗೆ ಸೋಡಾ. ಇದು ಜಠರದಲ್ಲಿ ಅಜೀರ್ಣತೆಯಾದಾಗ ನೋವು ಮತ್ತು ಹುರಿ ಕಂಡುಬರುತ್ತದೆ. ಈ ನೋವಿನಿಂದ ಮುಕ್ತಿ ಪಡೆಯಲು ಜನರು ಆಮ್ಲಶಮಕವನ್ನು ಬಳಸುತ್ತಾರೆ. ನಮಗೆ ಅಜೀರ್ಣ ಆದಾಗ ಇದನ್ನು ನಾವು ಲಿಂಬೆ ರಸ ಮತ್ತು ವಿನೆಗರ್ ಮತ್ತು ಅಡಿಗೆ ಸೋಡಾನ ನಾವು ಬಿಸಿನೀರಲ್ಲಿ ಹಾಕೊಂಡು ಕುಡಿಯೋದು ನಿಮಗೆ ಗೊತ್ತೇ ಇದೆ. ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಆಗಿ ತಟಸ್ಥಗೊಳ್ಳುತ್ತವೆ. ಇದು ಒಂದು ವಿದ್ಯುತ್ ವಿಭಜನೆ, ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ತೋರಿಸುವ ಒಂದು ಆಮ್ಲೀಕರಿಸಿದ ತಾಮ್ರ ಸಲ್ಫೇಟ್ ದ್ರಾವಣವನ್ನು ತೋರಿಸುವಂತಹ ಒಂದು ಚಿತ್ರ. ನಿಮಗೆ ಈ ಚಿತ್ರ ನೋಡ್ತಿರ್ಬೋದು. ಅವ್ರು ಕೇಳೋದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣನ ಗುರುತಿಸಿ ಚಿತ್ರ ಬರೆದು ಅಂತ ಕೇಳಿದ್ದಾರೆ. ಇದು ಚಿತ್ರ. ಇದರಲ್ಲಿ ಆಮ್ಲೀಕರಿಸಿದ ಇದು ಇಲ್ಲಿ ನಾವು ಇದನ್ನು ಬರೆದ್ಬಿಟ್ಟು ಇಲ್ಲಿ ಭಾಗನ ಗುರುತಿಸಿದ್ರೆ ಇಲ್ಲಿ ಮುಗಿಯುತ್ತೆ. ಇದು ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಒಳಗೊಂಡಿರುವಂತಹ ವಸ್ತುಗಳನ್ನು ಗುರುತಿಸಿ ಅಂತ ಕೇಳಿದರೆ ನಿಮಗೆ ಇದು ಕೊಟ್ಟಿರುವಂಥದ್ದು. ಇದನ್ನು ನಾವು ಸಮೀಕರಣದ ಮೂಲಕ ತೋರಿಸಿರುವಂಥದ್ದು. ನೆಕ್ಸ್ಟು ಕಮಟುವಿಕೆ ಅಂದ್ರೇನು, ಇದನ್ನು ತಡೆಗಟ್ಟುವ ಯಾವುದಾದ್ರೂ 2 ವಿಧಾನಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ಕಮಟುವಿಕೆ ಅಂದರೆ ಏನು ಅಂತ. ಅಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ. ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟುವ ವಸ್ತುಗಳನ್ನು ಸೇರಿಸಲಾಗುತ್ತದೆ. ಇದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅಂದರೆ, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಗಳಲ್ಲಿ ಶೇಖರಿಸಬೇಕು. ಉತ್ಕರ್ಷಣವು ನಿಧಾನಗೊಳಿಸಲು ಸಹಾಯ ಮಾಡುತ್ತವೆ.
ಚಿಪ್ಸ್ ತಯಾರಿಕರು ಚಿಪ್ಸ್ ಉತ್ಕರ್ಷಣಗೊಳ್ಳೋದಲ್ಲಿ ಇದನ್ನು ತಡೆಗಟ್ತಾರೆ. ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸ್ತಾರೆ. ಇದು ನಿಮಗೆ ಇದು 24ನೇ ಕ್ವಶನ್ನು. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಗಳನ್ನು ಪ್ರತಿನಿಧಿಸುವಂಥ ಚಿತ್ರವನ್ನು ಬರೀರಿ ಅಂತ ಕೇಳಿದರೆ ಇದನ್ನು ನೀವು ನಿಮ್ಮ ಶಿಕ್ಷಕರಿಂದ ಆನ್ಸರನ್ನು ಪಡೆದುಕೊಳ್ಳ್ರಿ. ಇದಕ್ಕೆ ಈ ಕ್ರಿಯೆಯು ಅಂತಿಮ ಉತ್ಪನ್ನ ಸೂರ್ಯನ ಬೆಳಕಿಗೆ ಏನಾದರೂ ಕ್ಲೋರಿನ್ ವರ್ತಿಸಿದರೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಅದು ಸ್ನಾನಪಲಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಸೂರ್ಯನ ಬೆಳಕಿನೊಂದಿಗೆ ಕಾರ್ಬನ್ಗಳೊಂದಿಗೆ ವರ್ತಿಸುವಂಥದ್ದು. ಇದು ನಿಮ್ಮ ಶಿಕ್ಷಕರಿಂದ ಅಥವಾ ಫ್ರೆಂಡ್ ಸರ್ಕಲಿಂದ ಕೇಳಿ ಪಡೀರಿ. ನೆಕ್ಸ್ಟು ಮಿಥೇನ್ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆ ಏನಿದೆ ಇದು ಅದರ ಸೂತ್ರ ಅಣುಸೂತ್ರ CH4. ಇದಕ್ಕೆ ಸಂಬಂಧಪಟ್ಟಂತಹ ಚುಕ್ಕಿಯ ರಚನೆ ಈ ರೀತಿ 4 CH4ಗೆ ಸಂಬಂಧಪಟ್ಟಂತೆ 4 H ಹೈಡ್ರೋಜನ್ಗಳು ಬರುವಂಥದ್ದು. ನೆಕ್ಸ್ಟು ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಈ ಮಿಸೆಲ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಕೇಳಿರುವಂಥದ್ದು. ಇಲ್ಲಿ ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವಂತಹ 2 ತುದಿಗಳಿರ್ತವೆ. ಒಂದು ತುದಿ ಜಲಾಕರ್ಷಣೆಯನ್ನು ಮಾಡ್ತೈತೆ, ಇನ್ನೊಂದು ತುದಿ ಜಲ ವಿಕರ್ಷಣೆಯನ್ನು ಮಾಡ್ತದೆ. ಅಂದರೆ ಇಲ್ಲಿ ನೋಡ್ತಿರುವಂಥದ್ದು ಇದು ಜಲ ಆಕರ್ಷಣೆ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಜಲ ವಿಕರ್ಷಣಾ ತುದಿ. ಈ ರೀತಿ ವರ್ತನೆ ಮಾಡಿದಾಗ ಅಲ್ಲಿರುವಂತಹ ಹೈಡ್ರೋಕಾರ್ಬನ್ಗಳೊಂದಿಗೆ ಅದು ವರ್ತಿಸುತ್ತದೆ. ವರ್ತಿಸಿದಾಗ ನೀರಿನ ಮೇಲ್ಭಾಗದಲ್ಲಿ ಅದು ಜಲ ವಿಕರ್ಷಣೆಯ ತುದಿಯನ್ನು ಮುಟ್ಟುತ್ತೆ ಮತ್ತು ಅದು ವಿಲೀನಗೊಳ್ಳಲ್ಲ. ನೆಕ್ಸ್ಟು ಜಲಾಕರ್ಷಣ ತುದಿಯಲ್ಲಿ ನೀರಿನಲ್ಲಿಯೂ ಮತ್ತು ಜಲ ವಿಕರ್ಷಣೆಯಿಂದ ನೀರಿನ ಹೊರಗೂ ಇದು ಕೆಲಸ ಮಾಡೋದ್ರಿಂದ ನೋಡ್ಬೋದು ಇಲ್ಲಿ ಚಿತ್ರವನ್ನು. ಈ ರೀತಿ ಅದು ವರ್ತನೆ ಮಾಡೋದ್ರಿಂದ ಅದು ಏನು ಮಾಡ್ತೈತೆ, ನೀರನ್ನು ನಮಗೆ ಮಿನೆಸ್ಗಳು ತುಂಬ ಗಡುಸುತನದಿಂದ ನೀರನ್ನು ಮಿದುಗೊಳಿಸಿ ನಮಗೆ ಆರೋಗ್ಯವಾಗಿ ಬಟ್ಟೆಗಳನ್ನು ಒಗಿಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ನೆಕ್ಸ್ಟು ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳ್ಕೊಳ್ತವೆ, ಈ ಗ್ಯಾಲ್ವನೀಕರಣ ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಕೇಳಿರುವಂಥದ್ದು. ಇವು ಬೆಳ್ಳಿ ಮತ್ತು ತಾಮ್ರ ಏನಾದರೂ ಪರಿಸರದಲ್ಲಿರುವಂತಹ ತೇವಾಂಶ ಮತ್ತು ಆಮ್ಲಗಳಿಂದ ಏನು ಮಾಡ್ತವೆ, ವರ್ತನೆ ಹೊಂದಿ ತಮ್ಮ ಮೇಲ್ಮೈಯ ಹೊಳಪನ್ನು ಕಳ್ಕೊಳ್ತವೆ. ಹೆಂಗೆ ಅಂತಂದರೆ ಬೆಳ್ಳಿ ಗಾಳಿಯಲ್ಲಿರುವಂತಹ ಒಂದು ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಆಗುತ್ತೆ. ಅದೇ ರೀತಿ ತಾಮ್ರ ಗಾಳಿಯಲ್ಲಿರುವಂತಹ ತೇವಾಂಶದ ಜೊತೆಗೆ ವರ್ತಿಸಿ ಇಂಗಾಲ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಅದು ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಹೀಗೆ ಇವು ತಮ್ಮ ಹೊಳಪನ್ನು ಕಳ್ಕೊಳ್ತವೆ. ನಾವು ಕಬ್ಬಿಣವನ್ನು ಯಾವ ರೀತಿ ಗ್ಯಾಲೀಕರಣ ಮಾಡ್ತೀವಿ ಅಂತಂದರೆ ಈ ಒಂದು ತೆಳುವಾದ ಸತುವಿನ ಲೇಪನವನ್ನು ಮಾಡೋದ್ರ ಮೂಲಕ ಆ ಸತುವಿನ ಹೊರಪದರ ಕಿತ್ತು ಹೋದರೂ ಕೂಡ ಈ ಒಂದು ಗ್ಯಾಲೀಕರಣ ಮಾಡೋದ್ರಿಂದ ಅದೇನಾಗುತ್ತೆ, ತುಕ್ಕಿಡಿದಂತೆ ತುಂಬ ದಿನಗಳು ಅದು ಉಳಿಯುವಂಥದ್ದು. ನೆಕ್ಸ್ಟ್ ಬಂದರೆ ಅಲ್ಯೂಮಿನಿಯಂ ಆಕ್ಸೈಡ್, ಉಭಯವರ್ತಿ ಆಕ್ಸೈಡ್. ಯಾಕೆ ಅಂತಂದರೆ ಅದನ್ನು ಕರಿತೀವಿ ಅಂದರೆ ಅದು ಆಮ್ಲೀಯ ಪ್ರತ್ಯಾಮ್ಲೀಯ 2 ಗುಣಗಳನ್ನು ಹೊಂದಿದೆ ಮತ್ತು ಅದು ಲೋಹದ ಆಕ್ಸೈಡ್ಗಳಿರ್ಬೋದು, ಆಮ್ಲಗಳಿರ್ಬೋದು, ಪ್ರತ್ಯಾಮ್ಲಗಳು ಎಲ್ಲರ ಜೊತೆಗಳಿದು ಪ್ರತಿವರ್ತಿಸಿದಾಗ ಲವಣ ನೀರು ಇದು ಉತ್ಪತ್ತಿ ಮಾಡ್ತದೆ. ಇಲ್ಲಿ ಅದನ್ನು ಉತ್ಪತ್ತಿ ಮಾಡುವಂಥ ಸೂತ್ರವನ್ನು ನೀವು ನೋಡ್ಬೋದು. Al2O3 + 6HCl = 2AlCl3 + CH2O. ಅಂದರೆ ಹಾಗಾಗಿ ಅಲ್ಯೂಮಿನಿಯಮನ್ನು ನಾವು ಉಭಯವರ್ತಿ ಆಕ್ಸೈಡ್ ಅಂತ ನಾವು ಕನ್ಸಿಡರೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ ಜೀವವಿಜ್ಞಾನ. ಇಲ್ಲಿ ಕೆಳಗಿನಗಳಲ್ಲಿ ಪರಾವರ್ತನೆಯ ಕ್ರಿಯೆಗೆ ಒಂದು ನಿರ್ದೇಶನ ಯಾವುದು ಅಂತಂದರೆ ಆನ್ಸರ್ ಸಿ. ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕಾದ ತವವನ್ನು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಏನು ಚಪಾತಿ ಮಾಡ್ತೀವಿ ಆ ಒಂದು ತವವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು, ಇದು ಒಂದು ಪರಾವರ್ತಿತ ಕ್ರಿಯೆ. ನೆಕ್ಸ್ಟ್ ಬಂದರೆ ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳು ಏನಿದೆ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ತಳಿ ಪೀಳಿಗೆಗೆ ಸಂಬಂಧಪಟ್ಟಂತೆ ಹೊಂದಿರುವಂತಹ ಸಸ್ಯ ಶೇಕಡ ಪ್ರಮಾಣ ಏನಿದೆ ಅದು ಆನ್ಸರ್ ಡಿ 75 ಆಗುವಂಥದ್ದು. ನೆಕ್ಸ್ಟು ಓಜನ್ ಒಂದು ಮರಣಾಂತಿಕ ವಿಷವಾಗಿದ್ದರೂ ಕೂಡ ಭೂಮಿಯ ಮೇಲಿನ ಜೀವಿಗಳನ್ನು ಇದು ರಕ್ಷಣೆ ಮಾಡ್ತಿದೆ, ಅದು ಹೆಂಗೆ ಸಾಧ್ಯ ಅಂತ ಕೇಳುವಂಥದ್ದು. ಇದು ಸೂರ್ಯನಿಂದ ಬರುವಂತಹ ನೆರಳತೀತ ಕಿರಣಗಳನ್ನು ಅದೇನು ಮಾಡ್ತೈತೆ, ಭೂಮಿಯ ಮೇಲ್ಮೈಗೆ ಬೀಳದಂತೆ ಅದನ್ನು ಓಜನ್ ಪದರ ಹಿಡಿದಿಟ್ಟು ನಮಗೆ ಅವಶ್ಯಕವಿರುವಂತಹ ಸೂರ್ಯನ ಬೆಳಕನ್ನು ಕೆಳಗೆ ಬಿಡ್ತೈತೆ, ಭೂಮಿಯ ಮೇಲೆ ಬಿಡ್ತೈತೆ. ಹಾಗಾಗಿ ಅದು ಓಜನ್ ಪದರ ನಮ್ಮನ್ನು ರಕ್ಷಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಸ್ತನ್ಯಗಳಲ್ಲಿ
ರಕ್ತ ಪರಿಚಲನೆಯ ರೇಖಾತ್ಮಕ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ವಾಸಕೋಶ ಇದೆ, ಇಲ್ಲಿ ಹೃದಯ ಇದೆ, ಇಲ್ಲಿ 6 ಮಾರ್ಕ್ಗಳು ವೆರಿ ಇಂಪಾರ್ಟೆಂಟ್, ನೀವು ಗಮನಿಸಬೇಕು ಯಾಕಡೆ ಹೋಗಿವೆ ಅಂತ. ನೆಕ್ಸ್ಟ್ ಬಂದರೆ ಇದಕ್ಕೆ ರಕ್ತನಾಳ ಎಕ್ಸ್ ಅಂದರೆ ಅಭಿಧಮನಿ, ರಕ್ತನಾಳ ವೈ ಅಂದರೆ ಅಪಧಮನಿ. ನೆಕ್ಸ್ಟ್ ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತದೆ? ಅಭಿಧಮನಿಗಳು. ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಉನ್ನತ ಸ್ತರಕ್ಕೆ ಹೋದಂತಲ್ಲ, ಅಂದರೆ ಅದು ಮೊದಲು ಉನ್ನತ ಸ್ತರ ಈ ರೀತಿ ಇರ್ತೈತೆ, ಹೋದಂತೆಲ್ಲ ತ್ರಿಭುಜಾಕೃತಿ ಹೋಗುತ್ತೆ. ಇದು ಯಾಕೆ ಹಿಂಗಾಗುತ್ತೆ, ಯಾಕೆ ಕಡಿಮೆ ಆಗುತ್ತೆ ಅಂತ ಕೇಳಿದ್ರಂಥ ಪ್ರಕಾರ ಇದು ಪ್ರತಿಯೊಂದು ಪೋಷಣ ಸ್ತರದಲ್ಲಿ ಲಭ್ಯವಿರುವಂಥ ಶಕ್ತಿಯು ಪ್ರತಿ ಹಂತದಲ್ಲೂ ಶಕ್ತಿಯ ನಷ್ಟದಿಂದಾಗಿ ಇದು ಕ್ರಮೇಣ ಕಡಿಮೆ ಆಗುವಂಥದ್ದು. ಅಂದರೆ ಇಲ್ಲಿ ಹುಲ್ಲು ತಿನ್ನುವ ಪ್ರಾಣಿಗಳು ಅತಿ ಹೆಚ್ಚಿರ್ತವೆ, ಇಲ್ಲಿ ಬರ್ತಾ ಮಾಂಸ ತಿನ್ನೋ ಪ್ರಾಣಿಗಳು ಬರ್ತವೆ, ಅದಕ್ಕಿಂತ ಹೆಚ್ಚು ಈ ರೀತಿ ಸ್ತರ ಹೋದಂಗೆಲ್ಲ ಮೇಲೆ ಒಂದು ತ್ರಿಭುಜಾಕೃತಿಯಾಗಿ ಕ್ಷೀಣಿಸ್ತಾ ಹೋಗುವಂಥದ್ದು. ಅದನ್ನು ನೀವು ಪುಸ್ತಕದಲ್ಲಿ ನೋಡ್ಬೋದು. ನೆಕ್ಸ್ಟು ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆಯನ್ನು ತೋರಿಸುವಂಥ ಚಿತ್ರವನ್ನು ಬರೆಯಿರಿ, ಪರಾಗ ನಳಿಕೆಯನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು. ಇಲ್ಲಿ ನಮಗೆ ಕೇಳಿರುವಂಥದ್ದು ಇಷ್ಟೇ, ಪರಾಗದ ನಳಿಕೆ ಯಾವುದು ಅಂತ ಕೇಳಿರುವಂಥದ್ದು ಇಲ್ಲಿರುವಂಥದ್ದು, ಪರಾಗದ ನಳಿಕೆ ಇಲ್ಲಿರುವಂಥದ್ದು. ಇದನ್ನು ಈ ಚಿತ್ರವನ್ನು ಬರೆದು ಇದೊಂದು ಪಾರ್ಟ್ಸನ್ನು ಗುರುತಿಸಿದ್ರೆ ನಮ್ಮ ಕೆಲಸ ಮುಗೀತು. ನೆಕ್ಸ್ಟ್ ಬಂದರೆ ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವಂಥ ಚಿತ್ರ ಬರೆದು ಮೂತ್ರಕೋಶವನ್ನು ಗುರುತಿಸಬೇಕು. ಇದು ಮಾನವನ ವಿಸರ್ಜನಾಂಗ ಚಿತ್ರ. ಇದರಲ್ಲಿ ನಾವು ತೋರಿಸ್ಬೇಕಾದಂಥದ್ದು ಮೂತ್ರಕೋಶ ಏನಿದೆ, ಇದು ಲಾಲ್ಕೆ ಥರ ಏನಿದೆ ಅದನ್ನು ನಾವು ತೋರಿಸಿದರೆ ನಮಗೆ ಮುಗಿದು ಹೋಯಿತು. ನೆಕ್ಸ್ಟ್ ಬಂದರೆ ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ಈ ಭೂಮಿ ಒಳಗೆ ಅಂದರೆ ನೆಲದೊಳಗೆ ನೀರನ್ನು ಮರುಪೂರ್ಣಗೊಳಿಸಿದರೆ ಉತ್ತಮ ಯಾಕೆ ಅಂತ ಕೇಳಿರುವಂಥದ್ದು. ಅದಕ್ಕೆ ಉತ್ತರವನ್ನು ನೋಡೋದಾದರೆ ನೀರನ್ನು ನೆಲದೊಳಗೆ ಮರುಪೂರ್ಣಗೊಳಿಸೋದ್ರಿಂದ ಅದು ಆವಿ ಆಗಲ್ಲ. ಒಂದನೇದು ಮೇಯ್ನು ಸೂರ್ಯನ ಶಾಖ ಬೀಳಲ್ಲ, ಹಂಗಾಗಿ ಆವಿ ಆಗಲ್ಲ. ಮತ್ತು ಅದು ಭೂಮಿ ಒಳಗಡೆ ಇಲ್ಲೂ ಕೆಲವು ಇರುವಂತಹ ಬಾವಿಗಳಿಗೆ ಅದು ವಿಸರಣೆಯನ್ನು ಹೊಂದುತ್ತೆ. ನೆಕ್ಸ್ಟ್ ವಿಶಾಲವಾದ ಪ್ರದೇಶಗಳಲ್ಲಿರುವಂಥ ಸಸ್ಯಗಳಿಗೆ ಇದು ತೇವಾಂಶವನ್ನು ಒದಗಿಸ್ತದೆ. ಇಲ್ಲಿ ಭೂಮಿಯ ಮೇಲೆ ಏನಾದರೂ ನದಿ ಕೆರೆ ಥರ ಇದ್ದರೆ ಅವು ಸೊಳ್ಳೆ ಮೊಟ್ಟೆ ಇಡ್ಬೋದು, ಅದೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೋಬೋದು. ಆದರೆ ಇದು ನೀರು ಭೂಮಿ ಒಳಗಿರೋದ್ರಿಂದ ಇಲ್ಲಿ ಸೊಳ್ಳೆಗಳು ಮರಿ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಭೂಮಿ ಮೇಲೆ ಆದರೆ ಮನುಷ್ಯ ಏನು ಮಾಡ್ತಾನೆ, ನದಿ ಅಥವಾ ಹಳ್ಳಕ್ಕೆ ಏನಾದ್ರೂ ತ್ಯಾಜ್ಯ ವಸ್ತುಗಳನ್ನು ಎಸಿತಾನೆ, ಪ್ರಾಣಿಗಳು ಎಸಿತವೆ. ಆದರೆ ಭೂಮಿ ಒಳಗಿರೋದ್ರಿಂದ ಆ ತ್ಯಾಜ್ಯದ ಮಾಲಿನ್ಯ ಉಂಟಾಗಲು ಇಲ್ಲ, ಅಂತರ್ಜಲ ಅದೇನು ಮಾಡ್ತೈತೆ, ರಕ್ಷಣೆ ಪಡ್ಕೊತೈತೆ ಮೇಯ್ನು. ನೆಕ್ಸ್ಟು ಮರುಚಿಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ ಯಾಕೆ ಅಂತಂದರೆ ನೆಕ್ಸ್ಟ್ ಬಂದರೆ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಈ ಜರಾಯು ಮಹತ್ವವನ್ನು ಸಮರ್ಥಿಸಿ ಅಂತ ಕೇಳುವಂಥದ್ದು. ಇದೊಂದು ವಿಶೇಷವಾದ ಅಂಗಾಂಶ ಜರಾಯು ಆಗಿರ್ತೈತೆ. ಇದ್ರ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಜರಾಯು ತಟ್ಟೆಯಂತಹ ರಚನೆಗಳನ್ನು ಹೊಂದಿದ್ದು ಇದು ಗರ್ಭಕೋಶದ ಗೋಡೆ ಒಳಗೆ ಹುದುಗಿಕೊಂಡಿರುತ್ತದೆ. ಇದು ಭ್ರೂಣದ ಅಂಗಾಂಶದ ಭಾಗದಲ್ಲಿ ಈ ಮಿಲೈಗಳನ್ನು ಹೊಂದಿದೆ. ಈ ಮಿಲೈಗಳನ್ನು ಹೊಂದಿರುವುದರಿಂದ ತಾಯಿಯ ಕಡೆಗೆ ಭಾಗದ ಮಿಲೈಗಳನ್ನು ಸುತ್ತುವರೆದಂತೆ ಅದು ರಕ್ತಾವಕಾಶಗಳಿವೆ. ಇದು ತಾಯಿಯಿಂದ ಭ್ರೂಣಕ್ಕೆ ಏನು ಬರ್ತೈತೆ, ಗ್ಲುಕೋಸ್ ಇರ್ಬೋದು, ಆಕ್ಸಿಜನ್ ಬರೋದು, ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ. ಈ ಬೆಳೆಯುತ್ತಿರುವಂಥ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತದೆ. ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕ್ತಲಾಗ್ತದೆ. ನೋಡಿರಿ, ಜರಾಯು ಎಷ್ಟು ಇಂಪಾರ್ಟೆಂಟು ತಾಯಿ ಒಂದು ಗರ್ಭಧಾರಣೆ ಹೊಂದಿ ಮಗು ಬೆಳೀಲಿಕ್ಕೆ ಅಂತಕ್ಕಂಥದ್ದು. ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳು, ನಿಮಗೆಲ್ಲ ಗೊತ್ತಿದೆ, ಈ ಕಾಲವನ್ನು ತೆಗೆದುಕೊಳ್ತದೆ. ಅಷ್ಟು ದಿನಗಳನ್ನು ಇದು ಗರ್ಭಕೋಶದ ಸ್ನಾಯುಗಳು ಲಯಬದ್ಧ ಸಂಕುಚನಗಳ ಫಲವಾಗಿ ಆ ಮಗುವನ್ನು ಉಳಿಸ್ಕೊಂಡು ಆರೋಗ್ಯವಾಗಿ ಜನಿಸುವಂತೆ ಮಾಡುವಂಥದ್ದು. ನೆಕ್ಸ್ಟ್ DNA ಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಭೂಮಿಗಳಲ್ಲಿ ಯಾಕೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಮಾರ್ಗ ಎಂದು ನಿರ್ಣಯಿಸ್ತಾರೆ ಅಂದರೆ ಅತ್ಯಂತ ಸಣ್ಣ ಮಟ್ಟದಲ್ಲಿ ಇದೆ ಯಾಕೆ ಜೀವಿಗಳಲ್ಲಿ ಅಂತ ಕೇಳುವಂಥದ್ದು. DNA ಸ್ವಪ್ರತೀಕರಣ ಪ್ರಕ್ರಿಯೆಗಳು ಕಡಿಮೆ ನಿಖರತೆಯನ್ನು ಹೊಂದಿದರೆ ಅನೇಕ ಫಲಿತ DNA ಪ್ರತಿಗಳು ಕೋಶೀಯ ರಚನೆಗಳೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವು ಸಾಯುತ್ತವೆ. ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು? ವಾಯುವಿಕೆ ಮತ್ತು ಅವಾಯುವಿಕ
ಉಸಿರಾಟಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನ ಕೇಳಿದರೆ ಇಲ್ಲಿ ನೋಡ್ಬೋದು ನಾವು ಮೊದಲು ಪೈರುವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತವೆ. ಗಾಳಿಯ ಅಥವಾ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಸಿರಾಟವು ನಡೆಯುವುದರಿಂದ ನಾವು ಅವಾಯುವಿಕ ಉಸಿರಾಟ ಅಂತ ಕರಿತೀವಿ. ಈ ಉತ್ಪನ್ನಗಳು ನೀರು ಮತ್ತು ಪ್ರಕ್ರಿಯೆ ಈ ಉತ್ಪನ್ನ ನೀರು ಈ ಪ್ರಕ್ರಿಯೆಗಳನ್ನು ಗಾಳಿಯೊಂದಿಗೆ ಉಪಯೋಗಿಸ್ಕೊಂಡು ನಾವು ಉಸಿರಾಟ ಮಾಡೋದನ್ನು ನಾವು ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಸಸ್ಯಗಳ ಹಳೆಯ ಕ್ಲೈಸಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ? ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ? ಈಗ ನೋಡೋಣ. ಫಸ್ಟು ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿನ ಕ್ಲೈಸಮ್ ನಳಿಕೆಗಳ ಮೂಲಕ ಮರುಪೂರಿಕೆಯಾಗುತ್ತದೆ. ಇದು ಎರಡನೇದಕ್ಕೆ ವಾಹಕ ಅಂಗಾಂಶದ ಫ್ಲೋಯಂ ಭಾಗದಲ್ಲಿ ಜರುಗುತ್ತದೆ. ಸಸ್ಯದ ಭಾಗಗಳಿಗೆ ಅಮೈನೋ ಆಮ್ಲಗಳು ಮತ್ತು ಫ್ಲೋಯಂ ಸಾಗಿಸುತ್ತದೆ. ಇದು ದ್ಯುತಿ ಸಂಶ್ಲೇಷಣೆ ಆದಂಥವನ್ನ ಯಾವ ಅಂಗದ ಮೂಲಕ ಸಾಗುತ್ತೆ ಅಂದರೆ ಫ್ಲೋಯಂ ಅಂಗದ ಮೂಲಕ ಸಾಗಾಣಿಕೆಯಾಗುತ್ತದೆ. ಮಾನವನ ಮಿದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ? ಅನೈಚ್ಛಿಕ ಚಟುವಟಿಕೆಗಳು, ಆಲೋಚನೆ ಪ್ರಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ. ನಾವು ಈಗ ನೋಡ್ತಾ ಹೋಗೋಣ. ಫಸ್ಟು ಆಲೋಚನಾ ಪ್ರಕ್ರಿಯೆ, ನಮ್ಮ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹ ಜೋಡಣೆಗಳನ್ನು ಒಳಗೊಂಡಿದೆ. ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ಸಂಯೋಜಿಸುತ್ತದೆ. ಮುಮ್ಮೆದುಳು ಈ ಆಲೋಚನಾ ಭಾಗದ ಮುಖ್ಯವಾಗಿದೆ. ಮುಮ್ಮೆದುಳಿದೆಯಲ್ಲ, ಅದು ಆಲೋಚನಾ ಭಾಗದ ಪ್ರಕ್ರಿಯೆ ಮುಖ್ಯವಾಗಿರುತ್ತದೆ. ಇದು ಅನೈಚ್ಛಿಕ ಚಟುವಟಿಕೆ. ಅನೈಚ್ಛಿಕ ಚಟುವಟಿಕೆಗಳನ್ನು ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆ ಅನೈಚ್ಛಿಕ ಕ್ರಿಯೆಗಳು. ಹಿಮ್ಮೆದುಳಿನ ಮೆಡುಲ್ಲ ಇದನ್ನು ನಿಯಂತ್ರಿಸ್ತಾ ಇರ್ತದೆ. ನೆಕ್ಸ್ಟು ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ ಸಾಧ್ಯವಾಗುತ್ತದೆ. ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ ಇತ್ಯಾದಿಗಳು. ನೆಕ್ಸ್ಟ್ ಬಂದರೆ ಸಸ್ಯ ಹಾರ್ಮೋನ್ಗಳು ಎಂದರೇನು? ಬೆಳವಣಿಗೆಗೆ ಉತ್ತೇಜಿಸುವಂತಹ 3 ಹಾರ್ಮೋನ್ಗಳನ್ನು ಕೇಳಿದರೆ ಸಸ್ಯದ ಬೆಳವಣಿಗೆ ಮತ್ತು ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆ, ಸಮನ್ವಯಗೊಳಿಸುವಿಕೆ ಇವೆಲ್ಲ ಕಾರ್ಯವನ್ನು ಮಾಡುವಂಥವುಗಳನ್ನು ನಾವು ಹಾರ್ಮೋನ್ ಅಂತ ಕರಿತೀವಿ. ಇವುಗಳಲ್ಲಿ ಜಿಬ್ಬರ್ಲಿನ್ಗಳು ಹಾರ್ಮೋನ್ಗಳು, ಸೈಟೋಕೈನಿನ್ಗಳು ಮತ್ತು ಅಬ್ಸಿಕ್ ಆಮ್ಲಗಳು ಅಂತಕ್ಕಂಥದ್ದು 3 ರೀತಿಯ ಆಮ್ಲಗಳು ಹಾರ್ಮೋನ್ಗಳು ನಮ್ಮಲ್ಲಿ ಇರುವಂಥದ್ದು. ನೆಕ್ಸ್ಟ್ ಬಂದರೆ ಮಾನವನ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಹಾರ್ಮೋನ್ಗಳು ಹೆಸರಿಸಿ ಅಂತ ಕೇಳಿದರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್, ಋತುಚಕ್ರವನ್ನು ಟೆಸ್ಟೋಸ್ಪಿಯರನ್, ಪರಿಸ್ಥಿತಿಯನ್ನು ಎದುರಿಸಲು ದೇಹ ಸಿದ್ಧಗೊಳಿಸುವಂಥದ್ದು ಅಡ್ರಿನಲ್ ಅಂತಕ್ಕಂಥದ್ದು, ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದಂಥ ಬೆಳವಣಿಗೆ ಹಾರ್ಮೋನ್ಗಳು. ನೆಕ್ಸ್ಟ್ ಬಂದರೆ ಸಸ್ಯದ ಯಾವುದಾದ್ರೂ 2 ಅನುವರ್ತನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಬೆಳಕಿನ ಕಡೆಗೆ ಸಸ್ಯ ಬೆಳೆಯುವುದು ಅದು ಒಂದು ಅನುವರ್ತನೆ. ಅಥವಾ ನೀವು ನೋಡಿರ್ಬೋದು ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುಗಿ ನಿಂತ್ಕೊಂಥದ್ದು ಅದು ಅನುವರ್ತನೆ. ಮತ್ತು ಸಸ್ಯದ ಬೇರುಗಳು ಭೂಮಿಯ ಕೆಳಭಾಗಕ್ಕೆ ಹೋಗುವಂಥದ್ದು ಒಂದು ಅನುವರ್ತನೆ. ಅದಕ್ಕೆ ಗುಲಾಬಿ ಗಿಡ ಯಾವುದಾದ್ರೂ ಸಾಕಷ್ಟು ಸಸ್ಯಗಳನ್ನು, ಚೆಂಡಿ ಹೂವು ಇರ್ಬೋದು, ಪ್ರತಿಯೊಂದು ಕೂಡ ಭೂಮಿಯ ಕೆಳಭಾಗಕ್ಕೆ ಬೇರನ್ನು ಬಿಡುವುದನ್ನು ನಾವು ಕಾಣ್ತೀವಿ. ನೆಕ್ಸ್ಟು ಮಾನವನ ಕೈಗಳು ಮತ್ತು ಪಕ್ಷಿ ರೆಕ್ಕೆಗಳಿಗೆ ಸಂಬಂಧಿಸಿದಂತೆ ವಿಕಾಸದ ಮತ್ತು ಬೆಳವಣಿಗೆ ಕಾಲ ನಿರ್ವಹಿಸುವಂಥದ್ದು ಅಲೈಂಗಿಕ ಅಂಗಾಂಶ ಬದಲಾವಣೆಗಳು ಅನ್ನೋದ್ರ ಬಗ್ಗೆ ಉತ್ತರವನ್ನು ನೋಡೋಣ. ಇದಕ್ಕೆ ಜೀವ ವಿಕಾಸಿಯ ಸಂಬಂಧವನ್ನು ಜಾಡು ಹಿಡಿದು ಹೊರಟ್ರೆ ವಿಭಿನ್ನ ಜೀವಿಗಳಲ್ಲಿರುವಂತಹ ಲಕ್ಷಣಗಳ ಸೌಮ್ಯತೆ ಇರುತ್ತದೆ. ಒಂದೇ ಪೂರ್ವಜರಿಂದ ಅನುವಂಶೀಯವಾಗಿರುತ್ತದೆ. ಈ ವಿಭಿನ್ನ ಕಾರ್ಯನಿರ್ವಹಿಸುವಂತಹ ಮಾರ್ಪಾಡುವನ್ನು ಹೊಂದಿರುವಂತಹ ಮೂಲ ವಿನ್ಯಾಸ ಒಂದೇ ಆಗಿರುವಂಥದ್ದು. ನೆಕ್ಸ್ಟ್ ಬಂದರೆ ಸಾಪೇಕ್ಷ ವಿಧಾನ ಅಂತಂದರೆ ಭೂಮಿಯನ್ನು ಅಗೀತಾ ಹೋದರೆ ಪಳವಳಿಕೆ ಸಿಗಲಾರಂಭಿಸ್ತವೆ. ನೆಕ್ಸ್ಟ್ ಬಂದರೆ ಧಾತುವೊಂದರ ವಿವಿಧ ಸಮಸ್ಥಾಯಿಗಳ ಅನುಪಾತ ಕಂಡುಹಿಡಿಯಲು ಈ ಕಾಲ ನಿರ್ಣಯವನ್ನು ಬಳಸುವಂಥದ್ದು. ನೆಕ್ಸ್ಟ್ ಅಲೈಂಗಿಕ ಅಂಗಾಂಶದಲ್ಲಿ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಸ ತಳಿಗಳನ್ನಾಗಿ ನಾವೇನು ಮಾಡ್ಬೋದು, ಕೃತಕವಾಗಿ ಅದಕ್ಕೆ ಜೀವಕೋಶಗಳನ್ನು ಸೃಷ್ಟಿ ಮಾಡಿ ಬೆಳೆಸ್ಬೋದು. ಅದೇ ರೀತಿ ನಾವು ಈ ಒಂದು ಜೀವಕೋಶಗಳನ್ನು ಮಾರ್ಪಾಡು ಮಾಡಿಕೊಂಡು ಮತ್ತೊಂದು ಸಸ್ಯದ ಭಾಗಕ್ಕೆ ಅಥವಾ ಅದೇ ಜಾತಿಯ ಸಸ್ಯದ ಭಾಗಕ್ಕೆ ಮುಕ್ತವಾಗಿ ಸೇರಿಸಿ ಅನುವಂಶೀಯತೆಯನ್ನು ಬದಲಾಯಿಸಿ
ಬೆಳೆಸ್ಬೋದು. ಹಾಗಾಗಿ ಅಲೈಂಗಿಕ ಅಂಗಾಂಶದಿಂದ ನಾವೇನು ಮಾಡ್ಬೋದು, ಅನುವಂಶತೆಯಲ್ಲಿ ಆಗುವುದಿಲ್ಲ ಅಂತಕ್ಕಂಥದ್ದು ನಾವು ಸಾಮರ್ಥ್ಯ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.